ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಲ್ಲುಕ್ವಾರಿ ದುರಂತ ರಾಜ್ಯ ಸರ್ಕಾರದ ವೈಫಲ್ಯವೇ ಕಾರಣ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಮೇಲೆ ದಬ್ಬಾಳಿಕೆ ನಿಲ್ಲಿಸಿ ಸಮಾಲೋಚನೆ ನಡೆಸಿ ಸಿಎಂಗೆ ಬಿವೈ ವಿಜೇಂದ್ರ ಎಚ್ಚರಿಕೆ. ಮಾದಪಟ್ಟಣ ದುರಂತ, ಗಣಿ ಮಾಲೀಕರ ಬಂಧನಕ್ಕೆ ಆಗ್ರಹ. ಸರ್ಕಾರದ ವೈಫಲ್ಯದ ವಿರುದ್ಧ ಆರ್ ಅಶೋಕ್ ಆಕ್ರೋಶ. ಮಾಗಡಿ ರಸ್ತೆಯ ಮಾದಪಟ್ಟಣದಲ್ಲಿ ಸಂಭವಿಸಿದ ಕಲ್ಲುಕ್ವಾರಿ ದುರಂತದಲ್ಲಿ 8 ಮಂದಿ ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇದು ಆಡಳಿತದ ವೈಫಲ್ಯ ಎಂದು ಕಿಡಿಕಾರಿದ್ದಾರೆ. ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರಿದ ಕುಮಾರಸ್ವಾಮಿ ಅವರು, ಮಾದಪಟ್ಟಣ ಕ್ವಾರಿಯಲ್ಲಿ ಮೃತಪಟ್ಟವರು ಮಧ್ಯಪ್ರದೇಶದಿಂದ ಬಂದು ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರು. ಕ್ವಾರಿ ಮಾಲೀಕರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಕೇವಲ ಹಣ ಗಳಿಕೆಗೆ ಒತ್ತು ನೀಡಿದ್ದಾರೆ. ಶಿವಮೊಗ್ಗ, ಚಿಕ್ಕಬಳ್ಳಾಪುರದ ಘಟನೆಗಳ ನಂತರವೂ ಸರ್ಕಾರ ಪಾಠ ಕಲಿತಿಲ್ಲ. ಗಣಿ ಇಲಾಖೆಯ ಸಭೆಗಳು ಕೇವಲ ಮಾಹಿತಿಗೆ ಸೀಮಿತವಾಗಬಾರದು. ಇಂತಹ ಅಕ್ರಮ ದಂಧೆಗಳ ಹಿಂದೆ ಇರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಜೆಡಿಎಸ್ ನಾಯಕ ಸುರೇಶ್ ಬಾಬು ಮಾತನಾಡಿ, ಬೆಂಗಳೂರು ಸುತ್ತಮುತ್ತ ಅನೇಕ ಕ್ವಾರಿಗಳು ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೂರಿ ನಡೆಯುತ್ತಿವೆ. ಕೂಡಲೇ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಕ್ವಾರಿಗಳನ್ನು ನಿಷೇಧಿಸಬೇಕು ಮತ್ತು ಮೃತಪಟ್ಟವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಆಸ್ಪತ್ರೆಯಲ್ಲಿರುವವರಿಗೆ ಉತ್ತಮ ಚಿಕಿತ್ಸೆ ನೀಡಬೇಕು ಎಂದು ಒತ್ತಾಯಿಸಿದರು. ಹಾಸನ ಐಐಟಿ ಜಾಗ ಸ್ವಾಧೀನ ವಿಚಾರದಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲು ತಮ್ಮ ಬೆಂಬಲವಿದೆ ಎಂದು ತಿಳಿಸಿದ ಕುಮಾರಸ್ವಾಮಿ, ಅಂದಿನ ಭೂಮಿಯ ಬೆಲೆಗಿಂತ ಹೆಚ್ಚು ಪರಿಹಾರ ನೀಡಿದೆವು. ಆದರೆ ಕೆಲವರಿಗೆ ಹಣ ತಲುಪಿಲ್ಲ ಎಂದರೆ ಅಂತಹ ಸಮಸ್ಯೆಗಳನ್ನು ಸರಿಪಡಿಸಲು ನಮ್ಮ ಅಭ್ಯಂತರವಿಲ್ಲ. ಅದರಲ್ಲಿ ರಾಜಕೀಯ ಮಾಡಬೇಕಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಮನಗರದಿಂದ ಆಯ್ತಲ್ಲ, ಬೆಳೆದಿದೆ ಅಲ್ವಾ, ರಾಮನಗರದಿಂದ ಒಂದು ಡೆಲಿಗೇಷನ್ ಬಂದಿದ್ದಾರೆ. ರಾಮನಗರದ ನಗರದ ಅಭಿವೃದ್ಧಿಗೆ ಏನೋ ಒಂದು 770 ಕೋಟಿ ಕಾಮಗಾರಿಗೆ ಒಂದು ಹಣ ಬಿಡುಗಡೆ ಮಾಡಿಕೊಡಬೇಕು, ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬಂದಿದೆ. ರಾಮನಗರದಿಂದ ಅದಕ್ಕೆ ಬಂದಂತವ್ರಿಗೂ ರಾಮನಗರದ ಟೌನ್ ವಿಷಯದಲ್ಲಿ ಕೆಲವು ಸ್ಥಳೀಯ ಸದಸ್ಯರುಗಳಿಂದ ಚುನಾಯಿತ ಸದಸ್ಯರು ಆ ವಿಷಯಕ್ಕೆ ಬಂದಿದ್ದಾರೆ. ಅವರೇನು ಬಿಡದಿಲಿ ಅದೆಂತದ್ದು ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳಕ್ ಬಂದಿಲ್ಲ. ಅವ್ರ ಮುಂದೆ ಭಾಷಣ ಮಾಡ್ಕೊಂಡವ್ರೆ. ಅವ್ರು ಬಂದಿರೋದು ರಾಮನಗರ ಟೌನ್ ನಲ್ಲಿ 770 ಕೋಟಿ ಕಾಮಗಾರಿಗೆ ಹಣ ಕೊಡಿ ಅಂತ ಬಂದವರು. ಪಾಪ ಅವ್ರು ಹೇಳಿದ್ದಾರೆ, ನನಗೆ 4 ತಾಲೂಕು ನನಗೊಂದು, ಅಂದ್ರೆ ಇವ್ರೇನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಖ್ಯಮಂತ್ರಿ. ಅಪ್ಪ ಏನು ಕೆಲಸ ಆಗಿರಲಿಲ್ಲ ಅಂತ ಇವ್ರು ಬರೋವರೆಗೆ ರಾಮನಗರ ಜಿಲ್ಲೆ ಒಳಗೆ. ನಾನು ರಾಮನಗರಕ್ಕೆ ಪಾದಾರ್ಪಣೆ ಆದ್ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡ ನಂತರ ಬಹಳ ಆತುರಾತುರವಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಆಕ್ಷೇಪಿಸಿದ್ದಾರೆ. ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪ್ರಶ್ನೆಗೆ ಉತ್ತರಿಸಿದರು. ನಾನು ನಮ್ಮ ವಿಪಕ್ಷ ನಾಯಕರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ. ಒಂದು ಕಡೆ ಸರ್ಕಾರವು 80% ರೈತರು ಬಿಡದಿ ಟೌನ್ಶಿಪ್ಗೆ ಅನುಮತಿ ಕೊಟ್ಟಿದ್ದಾರೆ ಎಂದು ಹೇಳುತ್ತಿದೆ. ಆದರೆ ವಾಸ್ತವಿಕವಾಗಿ 70% 80% ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕೃಷಿ ಚಟುವಟಿಕೆಗೆ ಪೂರಕವಾದ ಜಮೀನನ್ನು ಕಸಿದುಕೊಳ್ಳಲು ಹೊರಟಿದ್ದಾರೆ ಎಂದು ಆರೋಪಿಸಿದರು. ರೈತರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ಮುಖ್ಯಮಂತ್ರಿಗಳು ದಬ್ಬಾಳಿಕೆ ಮಾಡುವುದನ್ನು ಬಿಟ್ಟು ರೈತರ ಜೊತೆ ಸಮಾಲೋಚನೆ ಮಾಡಬೇಕು, ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಕೈ ಹಾಕಬಾರದು ಎಂದು ಒತ್ತಾಯಿಸಿದರು. ಒಂದು ಕಡೆ ಸರ್ಕಾರ ಹೇಳ್ತಾರೆ 80% ರೈತರು ಬಿಡದಿ ಟೌನ್ಶಿಪ್ಗೆ ಅನುಮತಿನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕ ಸತ್ಯ ಏನಪ್ಪ ಅಂತ ಹೇಳಿದ್ರೆ 70-80% ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಇವತ್ತು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾಗಿ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಈ ರೀತಿ ದಬ್ಬಾಳಿಕೆ ಮಾಡೋದನ್ನ ಬಿಟ್ಟು ರೈತರ ಜೊತೆ ಸಮಾಲೋಚನೆ ಮಾಡಬೇಕು. ಈ ರೀತಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸಕ್ಕೆ ಕೈ ಹಾಕಬಾರ್ದು ರಾಜ್ಯ ಸರ್ಕಾರ ಅಂತೇಳಿ ಮತ್ತೊಮ್ಮೆ ನಾನು ಸಂದರ್ಭ ಆಗ್ರಹ ಪಡಿಸ್ತೇನೆ. ಈ ಸೆಷನ್ ಚರ್ಚೆ ಆಗುತ್ತೆ ಸರ್? ನಿಶ್ಚಿತವಾಗಿ ಚರ್ಚೆ ಆಗ್ತದೆ. ಸರ್ಕಾರ ತಾನು ಮಾಡಿದ್ದೆಲ್ಲ ಸರಿ ಎನ್ನುವ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಇದು ಸಮಗ್ರವಾಗಿ ಚರ್ಚೆ ಆಗಲೇಬೇಕು. ಸದನದಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಬಿಜೆಪಿ ಸಕ್ರಿಯವಾಗಿ ಈ ಒಂದು ಹೋರಾಟದಲ್ಲಿ ಇಳಿತಾ ಇಲ್ಲ ಅನ್ನೋದು ಆತರ. ಮಾದಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಬಿದ್ದು 7 ಕಾರ್ಮಿಕರು ಮೃತಪಟ್ಟಿರುವುದಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ. ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದರು. ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಘಟನೆಯಲ್ಲಿ
ಗುರುತು ಸಿಗಲಾರದ ಮಟ್ಟಿಗೆ ದೇಹಗಳು ಛಿದ್ರಗೊಂಡಿವೆ. ನಾನು ವೈದ್ಯರನ್ನ ಭೇಟಿ ಮಾಡಿ ತಕ್ಷಣ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸೂಚಿಸಿದ್ದೇನೆ. ರಾಜ್ಯದಲ್ಲಿ ಅನೇಕ ಕಡೆ ಕ್ವಾರಿ ದಂಧೆ ನಡೆಯುತ್ತಿದೆ. ರಾಜಕಾರಣಿಗಳ ಹೆಸರು ಹೇಳಿಕೊಂಡು ಲೈಸೆನ್ಸ್ ಇಲ್ಲದೆಯೇ ಅನಧಿಕೃತವಾಗಿ ಕ್ವಾರಿ ಗಣಿ ನಡೆಯುತ್ತಿದೆ. ಬೆಂಗಳೂರಿಗೆ 15 ಕಿಲೋಮೀಟರ್ ದೂರದ ಕ್ವಾರಿಯಲ್ಲಿ ಪರಿಶೀಲನೆ ಮಾಡುವ ಯೋಗ್ಯತೆ ಇಲ್ಲದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಜಕ್ಕೂ ಸತ್ತು ಹೋಗಿದೆ ಎಂದು ದೂರಿದರು. ಕೂಲಿಗಾಗಿ ಬೇರೆ ರಾಜ್ಯದಿಂದ ಬಂದ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಸರ್ಕಾರ ಅನಧಿಕೃತ ಕ್ವಾರಿ ಗಣಿಗಾರಿಕೆಗೆ ಅವಕಾಶ ನೀಡುವುದು ಸರಿಯಲ್ಲ. ಇದಕ್ಕೆ ಹಿಂದೆಯೂ ಇಂತಹ ಘಟನೆ ನಡೆದಿದ್ದರೂ ಕ್ರಮ ವಹಿಸಿಲ್ಲ. ವಿರೋಧಿಗಳಿದ್ದರೆ ಪೊಲೀಸರು ಹುಡುಕಿಕೊಂಡು ಹೋಗುತ್ತಿದ್ರು. ಆದರೆ ಇಷ್ಟು ಸಮಯವಾದರೂ ಒಬ್ಬರನ್ನು ಬಂಧಿಸಿಲ್ಲ. ಜಿಲ್ಲಾಧಿಕಾರಿಗೆ ಕರೆ ಮಾಡಿದರೆ ಫೋನ್ ಕರೆ ಸ್ವೀಕರಿಸುತ್ತಿಲ್ಲ. ಸಚಿವರು ಕೂಡ ಈ ಕಡೆ ಬಂದಿಲ್ಲ. ನಾನು ಸ್ಥಳಕ್ಕೆ ಬಂದು ಕ್ರಮ ವಹಿಸಿ ಎಂದು ಹೇಳುವ ಸ್ಥಿತಿ ಬಂದಿದೆ. ಈ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಈ ದುರಂತ ನಡೆದಿದೆ ಎಂದರು. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಜಿಲ್ಲೆಯು ಮಳೆ ಕೊರತೆಯ ಭೀತಿಯಲ್ಲಿದ್ದು ಪರಿಸ್ಥಿತಿಯನ್ನ ನಿಭಾಯಿಸಲು ಜಿಲ್ಲಾಡಳಿತ ವಿಪತ್ತು ನಿರ್ವಹಣಾ ಸಮಿತಿಯ ಸಭೆಯನ್ನು ಕರೆದು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವವಾಗದಂತೆ ನೋಡಿಕೊಳ್ಳಲು ಮತ್ತು ರೈತರ ಬೆಳೆ ನಷ್ಟದ ಕುರಿತು ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಇಂದು ಸಭೆ ನಡೆಸಿದ್ದು, ಸಭೆಯಲ್ಲಿ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು ಮಾತನಾಡಿ, ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯದಲ್ಲಿ ಈ ಬಾರಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದೆ. ಹಾಸನ, ಅರಕಲಗೂಡು, ಹೊಳೆನರಸೀಪುರ ಮತ್ತು ಆಲೂರು ಭಾಗಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಟ್ಯಾಂಕರ್ ಮೂಲಕ ಹಾಗೂ ನಗರ ಪ್ರದೇಶಗಳಲ್ಲಿ ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆದು ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸಬೇಕೆಂದು ಮನವಿ ಮಾಡಲಾಗಿದೆ ಎಂದರಲ್ಲದೆ, ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ಕೃಷಿ ಚಟುವಟಿಕೆಗಳು ಕುಂಠಿತವಾಗಿವೆ. ಜುಲೈ ತಿಂಗಳಿನಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಲಾಗಿದ್ದು, ಈ ಸಂಬಂಧ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. 32ರಷ್ಟು -32 ನಾವು ಮಳೆಗಾಲದ ಕೊರತೆಯಲ್ಲಿದ್ದೀವಿ ನಮ್ಮ ಜಿಲ್ಲೆ ಈ ವಾರದ ಕೊನೆಗೆ. ಹಾಗಾಗಿ ಅದ್ರ ಬಗ್ಗೆ ತುರ್ತಾಗಿ ಕುಡಿಯೋ ನೀರಿನ ನಿಟ್ಟಿನಲ್ಲಿ ಮತ್ತು ಬೆಳೆ ಯಾವ ರೀತಿಯಲ್ಲಿದೆ, ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಯಾವ ಹಂತದಲ್ಲಿ ಇವತ್ತು ಬೆಳೆ ಇದೆ ಅನ್ನೋದನ್ನು ನಾವು ಮಾಹಿತಿ ತಗೊಳ್ಳೋಕ್ಕೋಸ್ಕರ ಇವತ್ತು ಒಂದು ಸಭೆಯೆಲ್ಲ ಸೇರಿಸಿದ್ರು. ಇವತ್ತು ನಾವು ನಮ್ಮ DCCO ಅವರೆಲ್ಲ ಒಂದು ಸರ್ವೆ ಸಹ ನಡೀತಾ ಇದೆ. ಈಗ ಮಳೆ ಕಡಿಮೆ ಆದರೂ ಸಹ ಸಾಂಕ್ರಾಮಿಕ ರೋಗ ಜಾಸ್ತಿ ಆಗ್ತದೆ, ಮಳೆ ಜಾಸ್ತಿ ಆದರೂ ಸಹ ಸಾಂಕ್ರಾಮಿಕ ರೋಗ ಜಾಸ್ತಿ ಆಗ್ತದೆ. ಅದಕ್ಕೂ ಸಹ ನಾವು ತಯಾರಾಗಿರಬೇಕು. ಕಳೆದ ವರ್ಷ ಆಗದಂಗೆ ಮರುಕಳಿಸ್ದಂಗೆ ಎಲ್ಲ ರೀತಿಯ ಕಟ್ಟೆಚ್ಚರವನ್ನು ನಾವು ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಎಲ್ಲೋ ನಾವೆಲ್ಲ ಒಂದು ಆಶಾಭಾವನೆ ಇಟ್ಕೋಬೇಕು, ಒಳ್ಳೆ ಮಳೆ ಈ ಸಲ ಆಗ್ತದೆ ಅಂತ. ಇವತ್ತಿನ ಒಂದು ಸಿಚುವೇಷನಲ್ಲಿ ನಾವು ಸುಮಾರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಸೇರಿದಂತೆ ಜಿಲ್ಲೆಯ ತಹಶೀಲ್ದಾರರು, ತಾಲೂಕು ಪಂಚಾಯಿತಿ ಇಒಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಚನ್ನರಾಯಪಟ್ಟಣದ ವೃತ್ತಗಳಲ್ಲಿ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲು ಅವಕಾಶ ನೀಡಬಾರದು ಎಂದು ಕನ್ನಡ ಚಲನಚಿತ್ರ ಸೆನ್ಸಾರ್ ಮಂಡಳಿಯ ನಿರ್ದೇಶಕ ನಂಜುಂಡಮಾಯಂ ತಿಳಿಸಿದರು. ಚನ್ನಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರದಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇತ್ತೀಚೆಗೆ ಪಟ್ಟಣದ ಪ್ರಮುಖ ಸರ್ಕಲ್ಗಳಲ್ಲಿ ಜನಪ್ರಿಯ ನಾಯಕರುಗಳ ಪ್ರತಿಮೆ, ಪುತ್ಥಳಿ ನಿರ್ಮಾಣ ಮಾಡುವ ಅಭಿಮಾನಿಗಳ ಸಮೂಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಪಟ್ಟಣದ ಕೆಆರ್ ವೃತ್ತದಲ್ಲಿ ಕೃಷ್ಣರಾಜೇಂದ್ರ ಅವರ ಪುತ್ಥಳಿ, ಆಸ್ಪತ್ರೆ ವೃತ್ತದಲ್ಲಿ ಶ್ರೀಕಂಠಯ್ಯನವರ ಪುತ್ಥಳಿ, ರಾಷ್ಟ್ರಕವಿ ಕುವೆಂಪು ಅವರ ಪಾರ್ಥಿವ ಶರೀರ ಮೈಸೂರು ವೃತ್ತದಲ್ಲಿ ನಿಂತಿತ್ತು. ಅದರ ಸವಿನೆನಪಿಗಾಗಿ ಕುವೆಂಪು ಅವರ ಪ್ರತಿಮೆ ನಿರ್ಮಾಣಕ್ಕೆ ಸಾಹಿತ್ಯಾಸಕ್ತರು ಮುಂದಾಗಿದ್ದಾರೆ. ಗದ್ದೆಹಾಳದಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ವೃತ್ತದಲ್ಲಿ ಭಾರತ ಸರ್ಕಾರದ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಪುತ್ಥಳಿ ನಿರ್ಮಾಣಕ್ಕೂ ಅಭಿಮಾನಿಗಳು ಉತ್ಸುಕರಾಗಿದ್ದು, ಭಾರತದ ಪ್ರಸಕ್ತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಪುತ್ಥಳಿ ನಿರ್ಮಾಣಕ್ಕೂ ಅವರ ಅಭಿಮಾನಿಗಳು ತಯಾರಿಯಲ್ಲಿದ್ದು, ಪಟ್ಟಣದ ಎಲ್ಲಾ ಪ್ರಮುಖ ವೃತ್ತಗಳಲ್ಲೂ ಪ್ರತಿಮೆ ಪುತ್ಥಳಿಗಳನ್ನು ಸ್ಥಾಪಿಸುವುದರಿಂದ ಸಮಾಜ ವಿರೋಧಿ ಶಕ್ತಿಗಳು ಸಮಾಜದಲ್ಲಿ ಗಲಭೆ, ಅಶಾಂತಿ, ಸಾಮರಸ್ಯದಲ್ಲಿ ಒಡಕು ಮೂಡಿಸುವ ವಿಚಿತ್ರಕಾರಿ ಮನಸ್ಸಿನವರಿಗೆ ದಾರಿದೀಪವಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಪ್ರಮುಖ ಸರ್ಕಲ್ಗಳಲ್ಲಿ ಜನಪ್ರಿಯ ನಾಯಕರುಗಳ ದಿವಂಗತ ಮತ್ತು ಬದುಕಿರುವವರ ಪ್ರತಿಮೆ, ಪುತ್ಥಳಿ ನಿರ್ಮಾಣ ಮಾಡುವ ಅಭಿಮಾನಿಗಳ ಸಮೂಹ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿದೆ. ಪಟ್ಟಣದ ಸರ್ಕಲ್ಗಳಲ್ಲಿ ಶ್ರೀ ಕೃಷ್ಣರಾಜೇಂದ್ರ ಪ್ರತಿಮೆ, ಆಸ್ಪತ್ರೆ ಸರ್ಕಲ್ನಲ್ಲಿ ಮಾಜಿ ಸಚಿವರು ದಿವಂಗತ ಶ್ರೀಕಂಠಯ್ಯನವರ ಪುತ್ಥಳಿ, ರಾಷ್ಟ್ರಕವಿ ಕುವೆಂಪುರವರ ಪಾರ್ಥಿವ ಶರೀರ ಮೈಸೂರು ವೃತ್ತದಲ್ಲಿ ನಿಂತಿತ್ತು. ಅದರ ಸವಿ ನೆನಪಿಗಾಗಿ ಕುವೆಂಪುರವರ ಪ್ರತಿಮೆ ನಿರ್ಮಾಣಕ್ಕೆ ಸಾಹಿತ್ಯಾಸಕ್ತರು ಮುಂದಾಗಿದ್ದಾರೆ. ಗದ್ದೆ ಹಳ್ಳದಿಂದ ರೈಲ್ವೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಪರಮಗಂಗಾಧರ್, ಮಣಿಕಂಠ, ಪ್ರಶಾಂತ್, ಸಿಜಿ ಕುಮಾರ್, ಗನ್ನಿ ವಿಶ್ವನಾಥ್ ಹಾಜರಿದ್ದರು. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮಳವಳ್ಳಿ ಚಲೋ ಕಾರ್ಯಕ್ರಮ ನಡೆಸುವ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮಾತಿನ ಚಕಮಕಿ ನಡೆದು ಕೆಆರ್ಎಸ್ ಪಕ್ಷದ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಮಳವಳ್ಳಿ ಪೊಲೀಸರು ಬಂಧಿಸಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ.
ಮಳವಳ್ಳಿ ಪಟ್ಟಣದಲ್ಲಿ ಭ್ರಷ್ಟಾಚಾರ ವಿರುದ್ಧ ಮಳವಳ್ಳಿ ಚಲೋ ಹಮ್ಮಿಕೊಂಡು ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಬರುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಶಾಸಕರ ಭಾವಚಿತ್ರ ಹಾಕಿಕೊಂಡು ಪ್ರತಿಭಟನೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೆಆರ್ಎಸ್ ಪಕ್ಷದ ಪ್ರತಿಭಟನಾಕಾರರನ್ನ ಪ್ರಶ್ನಿಸಿದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಎರಡು ಗುಂಪನ್ನು ಚದುರಿಸಲು ಪೊಲೀಸರು ಹರಸಾಹಸ ಮಾಡಿದರು. ಕಾಂಗ್ರೆಸ್ ಕಾರ್ಯಕರ್ತರು ಗೋ ಬ್ಯಾಕ್ ಎಂದು ಘೋಷಣೆ ಕೂಗಿದರೆ ಪ್ರತಿಭಟನಾಕಾರರು ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿದರು. ಈ ಮಧ್ಯೆ ಪ್ರತಿಭಟನಾಕಾರರು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ಮಾಡಲು ಮುಂದಾದರು. ತಕ್ಷಣ ಪೊಲೀಸರು ಡಿಆರ್ ವಾಹನದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನು ಬಂಧಿಸಲಾಯಿತು. ಈ ವೇಳೆ ಮರ್ಮು ನಿರ್ದೇಶಕ ವಿಶ್ವಾಸ್ ಮಾತನಾಡಿ, ತಾಲೂಕಿನ ಅಭಿವೃದ್ಧಿ ಮಾಡುತ್ತಿರುವ ನಮ್ಮ ನಾಯಕ ಶಾಸಕ ನರೇಂದ್ರ ಸ್ವಾಮಿ ಅವರ ಭಾವಚಿತ್ರ ಹಾಕಿರುವುದು ಸರಿಯಲ್ಲ. ಅನ್ಯಾಯ ನಡೆದಿದೆಯಾ, ಭ್ರಷ್ಟಾಚಾರ ನಡೆದಿದೆಯಾ, ಅದರ ಬಗ್ಗೆ ಪ್ರತಿಭಟನೆ ನಡೆಸಲಿ, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಅದನ್ನು ಬಿಟ್ಟು ಪ್ರಚಾರಕ್ಕಾಗಿ ಹೋರಾಟ ಮಾಡಬೇಡಿ. ಇದೇ ರೀತಿ ಮುಂದುವರಿದರೆ ನಾವು ಸಹ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತು ಇವರೆಲ್ಲ ನಡೆದಿರುವಂಥ ಮುಖಂಡರುಗಳ ತಕರಾರು ಮತ್ತೆ ಇದು ಹೋರಾಟ ಒಂದೇ. ಏನಕ್ಕೆ ಶಾಸಕರ ಭಾವಚಿತ್ರನ ಅವರ ಪ್ರೊಟೆಸ್ಟ್ಗೆ ಉಪಯೋಗಿಸ್ತಾರೆ? ಅನ್ಯಾಯ ನಡೆದಿದೆಯಾ, ಲಂಚಕರಣ ನಡೆದಿದೆಯಾ, ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿ ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ. ಆದ್ರೆ ನರೇಂದ್ರ ಸ್ವಾಮಿ ಅವ್ರ ಫೋಟೋ ಹಾಕೊಂಡು ಆ ಫ್ಲೆಕ್ಸ್ ಇಟ್ಕೊಂಡು ಮೆರವಣಿಗೆ ಬರುವ ಅವಶ್ಯಕತೆ ಏನಿದೆ? ಶಾಸಕರುಗಳಿಗೆ ಜವಾಬ್ದಾರಿ ಇರ್ಬೋದು. ಹಂಗಾದ್ರೆ ಶಾಸಕರಿಗೆ ಏನಾದ್ರು ಒಂದು ಮಾಹಿತಿ ಕೊಡಿ. ನೀವು ಇಂಥ ಕಡೆ ಇಂಥ ಸಮಸ್ಯೆ ಆಗ್ತಾ ಇದೆ, ಇಂಥ ಕಡೆ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಶಾಸಕರ ಜವಾಬ್ದಾರಿ ಇರೋದ್ರಿಂದ ಶಾಸಕರಿಗೆ ಒಂದು ಮಾಹಿತಿ ಕೊಡಿ. ಅವ್ರು ಗೌರವಿಸ್ತಿಲ್ವಾ ಅಥವಾ ನಿಮಗೆ ಬೆಂಬಲ ಕೊಡ್ಲಿಲ್ವಾ? ಕ್ಷೇತ್ರದಲ್ಲಿ ಯಾವ ಕ್ಷೇತ್ರವನ್ನು ಬಿಟ್ಬಿಟ್ಟು ಮಳವಳ್ಳಿ ಕ್ಷೇತ್ರಕ್ಕೆ ಬಂದು ಪದೇ ಪದೇ ಎಲ್ಲ ಕಚೇರಿಗಳಿಗೂ ಹೋಗಿ ಭೇಟಿ ಕೊಡ್ತಕ್ಕಂಥದ್ದು, ಆ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮಾನಸಿಕವಾದಂಥ ಕಿರುಕುಳವನ್ನು ಕೊಡ್ತಕ್ಕಂಥದ್ದು, ಕಚೇರಿ ಅವಧಿಯಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡದೇ ಇರೋ ನಿಟ್ಟಿನಲ್ಲಿ ಅವ್ರಿಗೆ ತೊಂದರೆ ಉಂಟು ಮಾಡೋದು, ಅಡಚಣೆ ಉಂಟು ಮಾಡೋದು, ಪ್ರತಿ ವಿಚಾರದಲ್ಲೂ ಕೂಡ ಶಾಸಕರ ಹೆಸರನ್ನ ಅವ್ರ ಫೋಟೋವನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಅವ್ರ ತೇಜೋವಧೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಯಾವುದೇ ಕಾರಣಕ್ಕೂ ಕಣಿಸಲ್ಲ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ದೇವರಾಜು, ಅಂಬರೀಶ್ ಸೇರಿದಂತೆ ಹಲವರು ಹಾಜರಿದ್ದರು. ರಾತ್ರಿ ಕಣ್ಣು ಮುಚ್ಚಿ ಮಲಗಿದವರು ಬೆಳಿಗ್ಗೆ ಏಳುವಷ್ಟರಲ್ಲಿ ತಮ್ಮ ಇಡೀ ಗ್ರಾಮವೇ ಮಣ್ಣಿನಡಿ ಕಣ್ಮರೆಯಾದರೆ ಹೇಗಿರಬೇಡ. ಇಂತಹದ್ದೊಂದು ಭೀಕರ ಎಚ್ಚರಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನೀಡಿದೆ. ಕರಾವಳಿಯ ಜನ ಈಗ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬರೋಬ್ಬರಿ 88 ಸ್ಥಳಗಳನ್ನು ಅತಿ ಅಪಾಯಕಾರಿ ಡೇಂಜರ್ ಝೋನ್ ಎಂದು ಗುರುತಿಸಲಾಗಿದೆ. ಕಳೆದ 5 ವರ್ಷಗಳಲ್ಲಿ ಗುಡ್ಡ ಕುಸಿದು 17 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ವರ್ಷ ಈಗಾಗಲೇ 3 ಬಲಿಯಾಗಿದ್ದಾರೆ. ಬೆಳ್ತಂಗಡಿಯ ಚಾರ್ಮಡಿ ಘಾಟ್, ನೆರಿಯ ಶಿಶಿಲದಿಂದ ಹಿಡಿದು ಮಂಗಳೂರಿನ ಕೆತ್ತಿಕಲ್ವರೆಗೂ ಮಣ್ಣಿನಡಿ ಜೀವಗಳು ಉಸಿರುಗಟ್ಟುವ ಆತಂಕ ಮನೆ ಮಾಡಿದೆ. ಬಂಟ್ವಾಳ, ಪುತ್ತೂರು, ಸುಳ್ಯ, ಕಡಬ, ಉಳ್ಳಾಳದ ಅನೇಕ ಪ್ರದೇಶಗಳು ಇದೀಗ ರೆಡ್ ಅಲರ್ಟ್ನಲ್ಲಿವೆ. ಐಐಟಿ ಧಾರವಾಡದ ವೈಜ್ಞಾನಿಕ ಅಧ್ಯಯನ ಮತ್ತು ಎಐ ಮಾದರಿಗಳ ವರದಿ ಪ್ರಕಾರ ದಕ್ಷಿಣ ಕನ್ನಡದ 24%ಕ್ಕೂ ಹೆಚ್ಚು ಭೂಭಾಗ ತೀವ್ರ ಕುಸಿತದ ಭೀತಿಯಲ್ಲಿದೆ. ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಗುಡ್ಡಗಳನ್ನು ಬಗೆದು ಪ್ರಕೃತಿಯನ್ನ ನಾವೇ ಕೆಣಕಿದ್ದೇವೆ. ಜಿಲ್ಲಾಡಳಿತ ಈಗ 115 ಪರಿಹಾರ ಕೇಂದ್ರಗಳನ್ನು ಸಿದ್ಧಪಡಿಸಿದೆ. ಎನ್ಡಿಆರ್ ಈ ತಂಡಗಳನ್ನು ನಿಯೋಜಿಸಿದೆ. ಆದರೆ ಎಷ್ಟೇ ಎಚ್ಚರಿಕೆ ನೀಡಿದರೂ ನಮ್ಮ ಮನೆ ಬಿಟ್ಟು ಬರುವುದಿಲ್ಲ ಎನ್ನುವ ಮೊಂಡುತನ ನಿಮ್ಮ ಪ್ರಾಣವನ್ನೇ ಬಲಿ ಪಡೆಯಬಹುದು ಎಂದರು. ಮಳವಳ್ಳಿ ತಾಲೂಕಿನ ಬಳಗೆರೆ ದೊಡ್ಡಿ ಗ್ರಾಮದಲ್ಲಿರುವ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಪುಟಾಣಿ ಮಕ್ಕಳು ವೈದ್ಯರ ವಸ್ತ್ರವನ್ನು ಧರಿಸಿ ತಮ್ಮ ಸಹಪಾಠಿ ಮಕ್ಕಳಿಗೆ ತಪಾಸಣೆ ನಡೆಸುವ ರೀತಿ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು. ಪುಟಾಣಿ ಮಕ್ಕಳು ವಿಶಿಷ್ಟವಾಗಿ ಸ್ಟೆಥೋಸ್ಕೋಪ್ ಧರಿಸಿ ವೈದ್ಯರ ವಸ್ತ್ರಗಳನ್ನು ಧರಿಸಿಕೊಂಡು ರೋಗಿಗಳನ್ನು ತಪಾಸಣೆ ಮಾಡುವ ರೀತಿ ಶಾಲೆಯ ಮಕ್ಕಳನ್ನ ತಪಾಸಣೆ ನಡೆಸಿದ್ರು. ಯಾವ ರೋಗಿಗೆ ಯಾವ ಚಿಕಿತ್ಸೆ ನೀಡಬೇಕು ಎಂಬುದರ ಬಗ್ಗೆ ಸಭೆ ನಡೆಸುವ ರೀತಿಯವರು ಸಹ ಸಭೆ ನಡೆಸುವುದು ಒಂದು ವಿಶಿಷ್ಟವಾಗಿತ್ತು. ತಪಾಸಣೆ ಮಾಡಿಸಿಕೊಳ್ಳಲು ಸಾಲಿನಲ್ಲಿ ವಿದ್ಯಾರ್ಥಿಗಳು ಕುಳಿತಿರುವುದು ಬಹು ಚೆನ್ನಾಗಿ ಮಾಡಿದ್ರು. ಶಾಲೆಯ ಮೇಲ್ವಿಚಾರಕಿ ಎಚ್.ವಿ. ಶ್ವೇತಕುಮಾರಿ ವಿದ್ಯಾರ್ಥಿಗಳಿಗೆ ವೈದ್ಯರು ಉಪಯೋಗಿಸುವ ಸಲಕರಣೆಗಳ ಬಗ್ಗೆ ವಿವರವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ರು. ಶಾಲೆ ಪ್ರಾಂಶುಪಾಲರಾದ ಸಂಧ್ಯಾ ರಾಣಿ ಮಾತನಾಡಿ, ಪ್ರತಿ ವರ್ಷ ಜುಲೈ 1ನೇ ತಾರೀಕಿನ ದಿನವನ್ನು ನಾವು ವೈದ್ಯರ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಡಾಕ್ಟರ್ ಬಿಂದನ್ ಚಂದ್ರ ರಾಯ್ ಸ್ಮರಣಾರ್ಥ ಅವರು ಹುಟ್ಟಿದ ದಿನವನ್ನು ವೈದ್ಯರ ದಿನವಾಗಿ ಆಚರಿಸುತ್ತೇವೆ. ಈ ದಿನ ದೇಶದ ಎಲ್ಲ ವೈದ್ಯರಿಗೂ ವೈದ್ಯರ ದಿನಾಚರಣೆಯ ಶುಭಾಶಯಗಳು ಎಂದರು. ನಾನು ಇಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತೇನೆ. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ನಾವು ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಜುಲೈ 1 ಯಾಕೆ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಇವತ್ತು ನಮ್ಮ ಫೇಮಸ್ ಮತ್ತು ಕರಾವಳಿ ಡಾಕ್ಟರ್ ಆದ BC ರಾಯ್ ಅವರ ಅವರಿಗೆ ಕೃತಜ್ಞತೆ ತೋರಿಸಿದ್ರು. ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ಎಚ್.ವಿ. ಅಶ್ವಿನ್ ಕುಮಾರ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದದವರು ಹಾಜರಿದ್ದರು. ಕರ್ನಾಟಕ ಕಾವಲು ಪಡೆ ವತಿಯಿಂದ ರಾಷ್ಟ್ರೀಯ ವೈದ್ಯರ ದಿನದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಆಯುಷ್ ಇಲಾಖೆಯ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಮಾತನಾಡಿ, ಎಲ್ಲರೂ ವೈದ್ಯರಿಗೆ ಗೌರವಿಸಬೇಕೆಂದರು. ಇದೇ ವೇಳೆ ಆಸ್ಪತ್ರೆ ವೈದ್ಯರಾದ ಗುರುಪ್ರಸಾದ್ ಅವರು ಮಾತನಾಡಿ, ಆಯುರ್ವೇದ ಆಸ್ಪತ್ರೆಯಲ್ಲಿ ಉತ್ತಮವಾದ ಚಿಕಿತ್ಸೆ ನೀಡುತ್ತಿದ್ದೇವೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕೆಂದು ತಿಳಿಸುವುದರ ಜೊತೆಗೆ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ, ಡಾಕ್ಟರ್ಸ್ ಡೇ ಅಂತ ಕರೀತಾರೆ. ನಾವು ಕನ್ನಡದಲ್ಲಿ ವೈದ್ಯರ ದಿನಾಚರಣೆ ಅಂತ ಕರೆಯಲ್ಪಡ್ತದೆ. ಹಾಗಾಗಿ ಇವತ್ತು ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಹಳೆ ಆಸ್ಪತ್ರೆ
ಇರ್ತಕ್ಕಂಥ ಆಯುರ್ವೇದಿಕ್ ಆಸ್ಪತ್ರೆ ಇರ್ತಕ್ಕಂಥ ನಮ್ಮ ವೈದ್ಯರಾದಂಥ ಗುರುಪ್ರಸಾದ್ ಸರ್ ಅವರಿಗೆ ಈ ಒಂದು ಸಣ್ಣದಾಗಿ ಒಂದು ಸನ್ಮಾನ ಮಾಡುವ ಮೂಲಕ ಇವತ್ತು ಈ ವೈದ್ಯರ ದಿನಾಚರಣೆಯನ್ನು ಕರ್ನಾಟಕ ಅವರು ಕೂಡ ಇವತ್ತಿಂದ ಆಚರಣೆ ಮಾಡ್ತಾ ಇದ್ದೇವೆ. ವಿಷಯ ಏನಪ್ಪ ಅಂತಂದರೆ, ಆರೋಗ್ಯವಂತರಾಗಿರಿ, ಎಲ್ಲರೂ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಜೀವ ರಕ್ಷಕ ಆಸ್ಪತ್ರೆಯಲ್ಲಿ ನಾನು ಒಬ್ಬನೇ ಅಲ್ಲದೆ ನನ್ನೊಟ್ಟಿಗೆ ಡಾಕ್ಟರ್ ನಿಶ್ಚಲ, ಡಾಕ್ಟರ್ ಚೈತ್ರ ಅಂತ ಹೇಳಿ ನಾವು 3 ಜನ ವೈದ್ಯಾಧಿಕಾರಿಗಳು, ಅದು ನನ್ನ ಆಸ್ಪತ್ರೆ ಸಿಬ್ಬಂದಿಗಳಂತ ರವಿ ಆಗ್ಬೋದು, ಚಂದ್ರಪ್ಪ, ಮಂಗಳಮ್ಮ, ವನಜ. ಸೊ ಇಷ್ಟೆಲ್ಲ ನಾವು ಆಸ್ಪತ್ರೆ ವತಿಯಿಂದ ಆಯುಷ್ ಪದ್ಧತಿ ಮುಖಾಂತರ ನಾವು ಪಬ್ಲಿಕ್ಕಿಗೆ ಏನು ತಿಳಿಸ್ಕೊಡ್ಬೇಕಾದ್ರೆ ನಾವು ನಮ್ಮಲ್ಲಿ 100% ನಾವು ಪಬ್ಲಿಕ್ಕಿಗೆ ನಮ್ಮ ಕಡೆಯಿಂದ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಸಾಕಷ್ಟು ಅನುಕೂಲ ಪಬ್ಲಿಕ್ಕಿಗೆ ಆಗ್ತಾ ಇದೆ. ಸೊ ಈ ಸೇವೆ ನಾವು ಹೀಗೆ ಮುಂದುವರಿಸ್ತಾ ಇರ್ತೀವಿ. ನಿಮ್ಮ ಒಂದು ಪರಿಗಣನೆಗೆ ತುಂಬ ಆಭಾರಿಯಾಗಿದ್ದೇನೆ. ಇದೇ ವೇಳೆ ಸಾದಿಕ್ ಪಾಷಾ, ಮಿಮಿಕ್ರಿ ರಾಜು, ಚೈತ್ರ, ನಿಶ್ಚಲ, ಚಂದ್ರು, ರವಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಆರೋಗ್ಯವಂತ ದೈಹಿಕ ಸಾಮರ್ಥ್ಯಕ್ಕೆ ಮೂಲ, ಬಾಯಿ ಮತ್ತು ದಂತ ಆರೋಗ್ಯ ಮುಖ್ಯ ಎಂಬ ಜಾಗೃತಿಯ ಶಿಬಿರಗಳು ಗುಬ್ಬಿ ತಾಲೂಕಿನಲ್ಲಿ ನಿರಂತರ ನಡೆಸುವ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ದಂತ ಚಿಕಿತ್ಸೆ ಒದಗಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಟೆಕ್ನಾಲಜಿಯ ಸುಸಜ್ಜಿತ ನಿಶ್ವಿಕ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಲೋಕಾರ್ಪಣೆ ಗುಬ್ಬಿ ಪಟ್ಟಣದಲ್ಲಿ ಮಾಡಲಾಯಿತು. ಪಟ್ಟಣದ ಎಂಜಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾದ ನಿಶ್ವಿಕ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಎಕ್ಸ್ರೇ, ರೂಟ್ ಕೆನಾಲ್, ಕೃತಕ ಹಲ್ಲು ಜೋಡಣೆ, ಮಕ್ಕಳ ದಂತ ಚಿಕಿತ್ಸೆ, ವಕ್ರದಂತ ಚಿಕಿತ್ಸೆ, ಸೌಂದರ್ಯವರ್ಧಕ ದಂತ ಚಿಕಿತ್ಸೆ, ಸ್ಕೇಲಿಂಗ್, ವರ್ಸಡಿನ ಚಿಕಿತ್ಸೆ, ತಂಬಾಕು ವ್ಯಸನಿಗಳಿಗೆ ತಂಬಾಕು ಸೇವನೆ ನಿಲ್ಲಿಸುವ ಚಿಕಿತ್ಸೆ ಹೀಗೆ ಅನೇಕ ಚಿಕಿತ್ಸಾ ಸೇವೆ ರಿಯಾಯಿತಿ ದರದಲ್ಲಿ ಹಳ್ಳಿಗಾಡಿನ ಜನರಿಗೆ ಒದಗಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರಗಳನ್ನು ಅಳವಡಿಸಲಾಗಿದೆ. ಲೋಕಾರ್ಪಣೆಗೊಳಿಸಿದ ತಹಶೀಲ್ದಾರ್ ಆರ್ತಿಬಿ ಮಾತನಾಡಿ, ಗ್ರಾಮೀಣ ಜನರಿಗೆ ದಂತ ಆರೋಗ್ಯ ಬಗ್ಗೆ ಅರಿವಿಲ್ಲ. ಮುಖ ಸೌಂದರ್ಯಕ್ಕೆ ದಂತ ಆರೋಗ್ಯ ಮುಖ್ಯ ಎಂಬ ಅರಿವು ಮೂಡಿಸಲು ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಉಚಿತ ದಂತ ತಪಾಸಣಾ ಶಿಬಿರ ನಡೆಸಿ ಜೊತೆಗೆ ಹಲ್ಲುಗಳ ಆರೋಗ್ಯ ಕಾಪಾಡಿಕೊಳ್ಳುವ ಅರಿವು ಮೂಡಿಸುವ ಕೆಲಸ ಶ್ಲಾಘನೀಯ ಎಂದರು. ಕಷ್ಟ ಆಗುತ್ತೆ ಈ ತರ. ಮತ್ತೆ ಎಲ್ರಿಗೂ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಿದೆ ಅಂದ್ರೆ, ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಒಂದು ಕನ್ನಡಿ ಇದ್ದಂಗೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಶುಗರ್ ಆಗ್ಲಿ, ಒಂದು ಲಿವರ್ ಪ್ರಾಬ್ಲಮ್ ಆಗ್ಲಿ, ಒಂದು ಬ್ಲಡ್ ಪ್ರಾಬ್ಲಮ್ ಆಗ್ಲಿ, ಅದು ಬಾಯಿಯ ಒಂದು ಭಾಗದಲ್ಲಿ ಒಂದಲ್ಲ ಒಂದು ಚಿಹ್ನೆ ಆಗಿ ತೋರಿಸಿರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ಕೆಟ್ಟ ವಾಸನೆ ಬರೋದಿರ್ಬೋದು, ಅದಕ್ಕೆ ಲಿಂಕಿಂಗ್ ಆಗಿ ಒಂದು ಸಿಸ್ಟಮಿಕ್ ಡಿಸೀಸ್ ಅಂದ್ರೆ ದೇಹದ ಆರೋಗ್ಯದ ಪ್ರಾಬ್ಲಮ್ಸು ಇರುತ್ತೆ. ಸೊ ಈ ರೀತಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದು ಎಲ್ಲದೂ ಇಂಟರ್ ಲಿಂಕ್ ಇದೆ, ಯಾವುದೂ ಏನು ಲಿಂಕ್ ಇಲ್ಲ ಅನ್ನೋ ತರ ಅಲ್ಲ. ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ನನ್ನ ಆಸೆ ಇರೋದೇನಂದ್ರೆ, ಸುತ್ತಮುತ್ತ ಶಾಲೆಗಳಲ್ಲಿ ಏನು ಮಕ್ಕಳಿದ್ದಾರೆ, ಆ ಮಕ್ಕಳಲ್ಲಿ ನಾವು ಕ್ಯಾಂಪ್ಗಳನ್ನ ಮಾಡಿ ಅವ್ರಿಗೆ ಅವೇರ್ನೆಸ್ನ ತಂದ್ರೆ ಅವ್ರ ಮನೇಲಿ ಹೋಗಿ ಹೇಳ್ತಾರೆ. ಅವ್ರು ಈಗಿನ್ನೂ ಬೆಳೀತಾ ಇರೋಂಥ ಮಕ್ಕಳು, ಅವ್ರು ಏನ್ ಮಾಡ್ತಾರೆ, ಅದೊಂದು ಕುಟುಂಬಕ್ಕೆ ಹಂಗೆ ಅನ್ವಯ ಆಗ್ತಾ ಹೋಗುತ್ತೆ. ಅವ್ರು ಬೆಳೆದು ದೊಡ್ಡವರಾದಾಗಲೂ ಕೂಡ ಅದು ಹಂಗೆ ಅವರಲ್ಲಿ ಆ ಎಜುಕೇಶನ್, ನಾವು ಕೊಟ್ಟಂತ ಅವೇರ್ನೆಸ್ ಕಂಟಿನ್ಯೂ ಆಗುತ್ತೆ. ಸೊ ನಾನು ಬೇಡ್ಕೊಳ್ಳೋದು, ಅಥವಾ ನಾನು ಎಲ್ಲ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೂ ಹೋಗಿ ಕೇಳ್ಕೊತೀನಿ, ಕ್ಯಾಂಪಿಗೆ ಅವಶ್ಯಕತೆ ಮಾಡ್ಕೊಡಿ. ನಾವು ಒಂದು 5-6 ಜನ ಅಥವಾ 10 ಜನ ಡಾಕ್ಟರ್ಸ್ ಬರ್ತೀವಿ, ಕ್ಯಾಂಪ್ಸ್ ಮಾಡ್ತೀವಿ, ಎಜುಕೇಶನಲ್ ಮೆಟೀರಿಯಲ್ಸ್ ತಗೊಂಡೋಗಿ ಹೇಳ್ಕೊಡ್ತೀವಿ. ಒಂದು ಬ್ರಷ್ ಮಾಡೋ ರೀತಿ ಇರಬಹುದು, ಏನ್ ಸಮಸ್ಯೆ ಇದ್ದಾಗ ಯಾವಾಗ ತೋರಿಸ್ಕೋಬೇಕು, ಈ ರೀತಿ ಎಲ್ಲದನ್ನು ಅವೇರ್ನೆಸ್ನು ಕೂಡ ಕೊಡ್ತೀವಿ. ಇದನ್ನ ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳ್ತೀನಿ. ನಾವು ಏನಂದ್ರೆ, ಖಂಡಿತ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಸಾಧ್ಯವಾದಷ್ಟು ಕಡಿಮೆ ಹಣದಲ್ಲಿ ನಾವಿಲ್ಲಿ ಕೊಡ್ಲಿಕ್ಕೆ ಉದ್ದೇಶ ಇಟ್ಕೊಂಡು ಕ್ಲಿನಿಕ್ ಅನ್ನ ಮಾಡಿದ್ದೇವೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ದಂತ ತಜ್ಞೆ ಡಾಕ್ಟರ್ ಎಸ್ ಎನ್ ಪ್ರಕೃತಿ, ದಿಶಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ನವ್ಯ ಬಾಬು, ಅನಲಿಂಗಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ದಯಾನಂದ್ ಶಿವಣ್ಣ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಲುಕ್ವಾರಿ ದುರಂತ ರಾಜ್ಯ ಸರ್ಕಾರದ ವೈಫಲ್ಯವೇ ಕಾರಣ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಮೇಲೆ ದಬ್ಬಾಳಿಕೆ ನಿಲ್ಲಿಸಿ ಸಮಾಲೋಚನೆ ನಡೆಸಿ ಸಿಎಂಗೆ ಬಿವೈ ವಿಜೇಂದ್ರ ಎಚ್ಚರಿಕೆ. ಮಾದಪಟ್ಟಣ ದುರಂತ, ಗಣಿ ಮಾಲೀಕರ ಬಂಧನಕ್ಕೆ ಆಗ್ರಹ, ಸರ್ಕಾರದ ವೈಫಲ್ಯದ ವಿರುದ್ಧ ಆರ್ ಅಶೋಕ್ ಆಕ್ರೋಶ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.